ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವ್ಲಾಗ್ ಬಂದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಏನೋ ಚಾಲೆಂಜ್ ಮುಂದೆ ಹೇಳ್ತೀವಿ, ಏನು ಚಾಲೆಂಜ್ ಅಂತ. ಇದನ್ನು ಡೈಲಿ ಏನು ಅಡುಗೆ ಮಾಡಬೇಕು ಅಂತ ಕೇಳ್ತಿದ್ಲು ಆಯಿತಾ. ಅದಕ್ಕೆ ಆ್ಯಕ್ಚುಲಿ ನಾವು ಆ ಕಡೆ ಶಿರ್ಸಿ ಕಡೆಯವ್ರು ಆಯಿತಾ. ಸೊ ನಾವು ಮುದ್ದೆ ಎಲ್ಲ ಮಾಡಲ್ಲ ಆ ಸೈಡು, ಅಕ್ಕಿ ರೊಟ್ಟಿ ಆ ಥರ ಸ್ವಲ್ಪ ಜಾಸ್ತಿ. ಸೊ ಅದಕ್ಕೆ ಈಗ ಬೆಂಗಳೂರಲ್ಲಿರೋದಲ್ವ, ಸೊ ಮುದ್ದೆ ಮಾಡು ಅಂತ ಹೇಳಿದ್ದೀನಿ. ಮುದ್ದೆ ಬೇರೆ ಮಾಡಕ್ಕೆ ಬರಲ್ಲ. ಮುದ್ದೆ ತಿಂದಿಲ್ಲ ಯಾವತ್ತೂ, ತುಂಬ ರೇರ್. ತುಂಬ ವರ್ಷಗಳ ಹಿಂದೆ ನಾನೆಲ್ಲ ಹೋಟೆಲಲ್ಲಿ ತಿಂದಿದ್ದು ಅಷ್ಟೇ. ಬಿಟ್ಟರೆ ನಮ್ಮ ಮನೆಗಳಲ್ಲಿ ನಾವು ಮುದ್ದೆ ಮಾಡಲ್ಲ. ಸೊ ಅಕ್ಕಿ ಐಟಮ್ಸ್ ಜಾಸ್ತಿ ಮಾಡ್ತೀವಿ. ಸೊ ಇವರೇ ಮುದ್ದೆ ತಿಂದು ಅಭ್ಯಾಸ ಇದೆ, ಬಟ್ ನಾ ಯಾವತ್ತೂ ಮಾಡಿಲ್ಲ. ತಿಂದಿದ್ದು ತುಂಬಾ ಕಡಿಮೆ. ಸೊ ಮಾಡೋದಕ್ಕಂತೂ ಬರಲ್ಲ. ಇವರು ಇವತ್ತು ನೋಡೋಣ, ನಿಮ್ಗೇನು ಚಾಲೆಂಜ್ ಆಗ್ತೀನಿ, ಮುದ್ದೆ ಮಾಡೋ ಇವತ್ತು ಅಂತ ಹೇಳಿದ್ರು. ಸೊ ನಾಟಿ ಕೋಳಿ ಸಾರು ಜೊತೆಗೆ ಮುದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಟೇಸ್ಟ್ ಮಾಡಕ್ ನಾನಿದ್ದೀನಿ ಬಕ್ರಾ. ಸೊ ಹೆಂಗಾಗುತ್ತೆ ನಂಗೆ ಗೊತ್ತಿಲ್ಲ, ಹೆಂಗೆ ಬರುತ್ತೋ ಮುದ್ದೆ. ಸೊ ಟ್ರೈ ಮಾಡ್ತೀನಿ. ಪ್ರಣೀತೇನು ನೀ ಮುದ್ದೆ ಮಾಡಕ್ಕ ಮುದ್ದೆ ಮಾಡ್ತೀಯ ನೀನು? ಸೌನ ಹೆಲ್ಪ್ ಮಾಡ್ತಾನಂತೆ. ಸೌನ ಹತ್ರ ಮುದ್ದೆ ಕಟ್ಟು ಅಂತ ಹೇಳ್ತೀನಿ. ವೆಲ್ಕಮ್ ಟು ಮೈ ಕಿಚನ್, ಬನ್ನಿ. ಸೊ ಮುದ್ದೆ ಮಾಡ್ತಾ ಇದ್ದೀನಿ. ಹೆಂಗಾಗುತ್ತೋ ಗೊತ್ತಿಲ್ಲ, ಬಟ್ ತಿನ್ನೋರು ನಮ್ಮ ಯಜಮಾನ್ರು. ಅವ್ರ ಸ್ಥಿತಿ ಏನಾಗುತ್ತೋ ನಂಗೆ ಗೊತ್ತಿಲ್ಲ. ಸೊ ಬನ್ನಿ ಮುದ್ದೆ ಮಾಡೋಣ ಹೀಗೆ ಅಂತ. ಸೊ ನೀರು ಹಾಕಿದ್ದೀನಿ. ಇವಾಗ ಹೆಂಗಾಗುತ್ತೆ ದಯವಿಟ್ಟು ತಿನ್ನೋ ಥರ ಆದರೆ ಸಾಕು. ಸೊ ಚೆನ್ನಾಗಿ ಕುದೀಲಿ ನೀರು, ಕುದೀಲಿ. ಸೊ ನೀರು ಕುದೀತಾ ಇದೆ, ಇವಾಗ ಹಾಕ್ತೀನಿ. ಜೈ ಬಜರಂಗಿ. ಕುದಿ ಬರ್ತಾ ಇದೆ. ಪೂರಿ ಸಣ್ಣ ಮಾಡ್ಬಿಟ್ಲ, ಏನೋ ಒಂದು ಏನಾಯ್ತು ನೋಡೋಣ ಬನ್ನಿ. ಇವಾಗ ಇದೇನ್ರಿ ಒಳ್ಳೆ ಪಾಯಸ ತರ ಆಗೋಯ್ತು. ಚೆನ್ನಾಗಿ ಬರುತ್ತಾ ಇಲ್ವ ಮುದ್ದೆ? ಅಟ್ಲೀಸ್ಟ್ ಕಟ್ಟೋಕಾದ್ರೂ ಬಂದ್ರೆ ಸಾಕು. ಕೈ ಗಂಟನ್ನು ಹಿಡ್ಕೊಂತಾ ಇದ್ದೀರಿ, ತುಂಬಾ ತೆಳುವಾಗೋಯ್ತು ಅನ್ಸುತ್ತೆ. ಏನು ಮಾಡಲು ಹೋಗಿ ಏನು ಮಾಡಿದೆ ನೀನು? ಅಯ್ಯೋ ನಿಮ್ಮ ಮುದ್ದೆ ಜೊತೆಗೆ ನಾಟಿ ಕೋಳಿ ಸಾಂಬಾರು ಮ್ಯಾಚ್ ಆಗುತ್ತೆ ಅಂತ ಹೇಳಿ ಎರಡು ಮಾಡ್ತಾ ಇದೀನಿ. ಸೊ ಇವಾಗ ನಂದು ಫಸ್ಟ್ ಕೆಲಸ ಏನ್ ಹೇಳಿ, ಚಿಕನ್ ತಗೊಂಡ್ಬರೋದು. ಸೊ ಇವಾಗ ಹೋಗ್ತಾ ಇದ್ದೀನಿ. ಮುದ್ದೆ ಅಂತೂ ಮಾಡಿದ್ದೀನಿ, ಬಟ್ ಹೇಗೆ ಬಂತೋ ಗೊತ್ತಿಲ್ಲ. ಬಟ್ ಮುದ್ದೆ ಚೆನ್ನಾಗಿ ಮಾಡೋಕೆ ಬರದೇ ಇರ್ಬೋದು, ಬಟ್ ಚಿಕನ್ ಸಾಂಬಾರು ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ನಾನು. ತುಂಬ ಚೆನ್ನಾಗಿ ಮಾಡ್ತೀನಿ. ಸೊ ಇವತ್ತು ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನ ನಿಮ್ಗೆ ತೋರಿಸ್ಕೊಡ್ತೀನಿ. ತುಂಬ ಸಿಂಪಲಾಗಿ ಮಾಡ್ತೀನಿ. ಇವಾಗಷ್ಟು ಚಿಕನ್ ತೊಗೊಂಬಂದರು. ಸೊ ಚಿಕನ್ ವಾಶ್ ಮಾಡಿ ಇಟ್ಕೊಂಡೆ. ಇವಾಗ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಒಂದು ಹಾಫ್ ಈರುಳ್ಳಿ ಹಾಕಿದ್ದೀನಿ. ಆಮೇಲೆ ಅದಕ್ಕೆ ತೊಳೆದಿಟ್ಟು ಇಟ್ಕೊಂಡಿರುವಂಥ ಚಿಕನ್ ಹಾಕ್ತಾಯಿದ್ದೀನಿ. ಇದಕ್ಕೆ ಒಂದು ಸ್ಪೂನು ಟರ್ಮರಿಕ್ ಹಾಕ್ತಾಯಿದ್ದೀನಿ. ಯಾಕಂದರೆ ಸ್ವಲ್ಪ ಚಿಕನ್ನಿಗೆ ಜಾಸ್ತಿ ಟರ್ಮರಿಕ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಟರ್ಮರಿಕ್ ಹಾಕ್ತೀನಿ. ಸೊ ಟರ್ಮರಿಕ್ ಎಲ್ಲ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಸ್ವಲ್ಪ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. ಇವಾಗ ಮಸಾಲೆಗೆ ಏನೇನು ಅಂತ ನೋಡೋಣ ಬನ್ನಿ. ಚಕ್ರ ಮೂಗು, ಕಲ್ಲು ಹೂವು, ಚಕ್ಕೆ, ಲವಂಗ, ಗಸಗಸೆ, ಧನಿಯಾ ಕಾಳು ಮತ್ತು ಸೋಂಪು ಇದಿಷ್ಟನ್ನು ತೊಗೊಂಡಿದ್ದೀನಿ. ಹಾಗೆಯೇ ಇದ್ರ ಜೊತೆ ರುಬ್ಕೊಳ್ಳೋದಕ್ಕೆ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ತೊಗೊಂಡಿದ್ದೀನಿ.
ಇವಾಗ ಇದೆಲ್ಲದನ್ನು ಒಂದೊಂದಾಗಿ ಫ್ರೈ ಮಾಡ್ಕೊಳ್ಳೋಣ. ಫಸ್ಟ್ ನಾನು ತೋರಿಸಿರುವಂಥ ಸ್ಪೈಸಸ್ನ ಹಾಕೊಂಡಿದ್ದೀನಿ. ಇವಾಗ ಮತ್ತೆ ತೋರಿಸಿದ್ನಲ್ಲ ಅದೆಲ್ಲ ತರಕಾರಿಗಳನ್ನು ಕೂಡ ಇದ್ರ ಜೊತೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡಿ ನಂತರ ಗ್ಯಾಸ್ ಆಫ್ ಮಾಡಿ ಅದಕ್ಕೆ ಕೊಕೊನಟ್ ಅನ್ನು ಸೇರಿಸ್ತಾ ಇದ್ದೀನಿ. ಇವಾಗ ಇದಕ್ಕೆ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಖಾರವನ್ನು ಸೇರಿಸ್ಕೊಬೋದು. ನಾನಿಲ್ಲಿ 2 ಸ್ಪೂನ್ ಹಾಕ್ತಾ ಇದ್ದೀನಿ. ಫಸ್ಟು ಚಿಕನ್ ಬೇಯಿಸ್ಕೊಬೇಕಾದ್ರೂ ನಾನು ಅರಿಶಿನ ಪುಡಿ ಹಾಕಿದ್ದೆ, ಹಾಗಾಗಿ ಇಲ್ಲಿ ಸ್ವಲ್ಪ ಅರಿಶಿನ ಪುಡಿಯನ್ನು ಮಾತ್ರ ಹಾಕ್ತಾ ಇದ್ದೀನಿ. ಕೊನೆಯದಾಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದನ್ನು ಮಿಕ್ಸಿಲಿ ರುಬ್ಕೊಳ್ಳೋದು. ಮಸಾಲೆ ರೆಡಿ ಆಗಿದೆ. ಇವಾಗ ಚಿಕನ್ ಆಲ್ರೆಡಿ ಬೇಯಿಸಿಟ್ಕೊಂಡಿದ್ನಲ್ಲ ಅದಕ್ಕೆ ಈ ಮಸಾಲೆಯನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಲಾಸ್ಟ್ ಕುದಿಯೋ ಟೈಮಲ್ಲಿ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬೋದು. ಹಾಗೆ ಅದ್ರ ಜೊತೆ ಬೇಕಾದ್ರೆ ನೀವು ಚಿಕನ್ ಮಸಾಲೆ ಕೂಡ ಹಾಕ್ಬೋದು. ಮುದ್ದೆ ಬೇಡ. ಯಾಕೋ ಚೆನ್ನಾಗಿದೆ ತಿನ್ನಪ್ಪ. ಸರಿ ತಿಂತೀನಿ. ಯಾಕೋ ಮುದ್ದೆ ಮಾಡಿ ರೀತಿ ನೋಡಿದ್ರೆ ಯಾಕೋ ತಿನ್ನೋಂಗೆ ಕಾಣ್ತಿಲ್ಲ. ಎಲ್ಲ ನಮ್ಮ ಕರ್ಮ. ಮೀನು ಬೇಕು, ಮೀನು ಉಪ್ಪು ಬೇಕು. ಓ ಚೆನ್ನಾಗಿದೆ. ಸೂಪರ್. ಚೆನ್ನಾಗಿದೆ ಲತಾ, ನಿಜವಾಗ್ಲೂ ಚೆನ್ನಾಗಿದೆ. ಫಸ್ಟ್ ಟ್ರೈ ಅಂತಿದೀಯಾ? ಸೂಪರ್ ಆಗಿದೆ. ನನಗೇನೋ ಮುದ್ದೆ ತಿಂದು ರೂಢಿ ಇದೆ. ಇವಾಗ ನಮ್ಮ ಮಕ್ಳಿಗೆ ಮುದ್ದೆ ತಿನ್ನಕ್ ಬರಲ್ಲ. ನೋಡೋಣ ಹೆಂಗ್ ತಿಂತಾರೆ ಅಂತ. ಮುದ್ದೆನ ಅನ್ನದ ತರ ಜಗಿಯೋದಲ್ಲ ಕಣೋ, ನುಂಗ್ಬೇಕು. ನೋಡು ಹಿಂಗ್ ತಗೋಬೇಕು. ಹಿಂಗ್ ತಗೊಂಡು ಹೀಗೆ ಸಾಂಬಾರಿಗೆ ಹಾಕ್ಕೊಂಡು ಆಮೇಲೆ ಅದೇ ಮುದ್ದೆ ರಾಮಾಯಣ. ಬಟ್ ಚೆನ್ನಾಗಿ ಬಂದಿತ್ತು. ಅದು ಸ್ವಲ್ಪ ನೀರು ಜಾಸ್ತಿ ಆಗಿತ್ತು ಅನ್ಸುತ್ತೆ, ಸ್ವಲ್ಪ ಅಂಟಂಟಾಗಿತ್ತು. ಮುದ್ದೆ ಕಟ್ಟೋದಕ್ಕೆ ಬಂದಿಲ್ಲ, ಏನೋ ಮುದ್ದೆ ಶೇಪ್ ಬಂದಿಲ್ಲ, ಮತ್ತು ಸ್ವಲ್ಪ ಗಟ್ಟು ಬೇರೆ ಆಗಿತ್ತು. ಸೊ ಡೈಲಿ ಮಾಡ್ತಾ ಇದ್ರೆ ಗೊತ್ತಾಗುತ್ತೆ. ಬಟ್ ಸ್ಟಿಲ್ ಓಕೆ, ತಿನ್ನೋದಕ್ಕೇನೋ ಅದು ಚಿಕನ್ ಸಾಂಬಾರ್ ಆಗಿದ್ದಕ್ಕೆ ಅಟ್ಲೀಸ್ಟ್ ಅದು ಮುದ್ದೆ ಒಳಗಡೆ ಹಾಕೊಂಡು ತಿನ್ನೋದಕ್ಕೆ ಸ್ವಲ್ಪ ಟೇಸ್ಟಿ ಆಗಿತ್ತು. ಸೊ ಓಕೆ, ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಚೆನ್ನಾಗಿ ಮಾಡ್ತೀನಿ. ಸೂಪರ್ ಆಗಿತ್ತು. ನೀವು ಮುದ್ದೆ ಕೋಳಿ ಸಾರು ತಿಂದಿದ್ರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್. ಬಾಯ್ ಬಾಯ್. ಬಾಯ್ ಬಾಯ್.